ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಪ್ರದೀಪ್ ಜ್ಯುವೆಲರ್ಸ್ನ ಮಾಲೀಕ ಪ್ರದೀಪ್ ಮಾತಾಡೋದು. ನಮ್ಮ ಹೆಮ್ಮೆಯ ರಾಷ್ಟ್ರಪ್ರೇಮಿ ಪ್ರಧಾನಮಂತ್ರಿಯವರ ಮನವಿಯ ಮೇಲೆಗೆ ನಾವು ಆದಷ್ಟು ಪ್ರತಿಯೊಂದು, ನಾನಂತೂ ಒಂದು ವಾರದಿಂದ ಒಬ್ಬನೇ ಕಾರ್ ತೊಗೊಂಡ್ಬರ್ತಿದ್ದೆ ಅಂಗಡಿಗೆ. ಈಗ ಒಂದು ವಾರದಿಂದ ಬೈಕ್ ತೊಗೊಂಡ್ಬರ್ತಾ ಇದ್ದೀನಿ. ಬೇರೆ ನಾನು ಕೇಳಿದ ಪ್ರಕಾರ ಎಲ್ಲ ಕಡೆ ಮೆಟ್ರೋ ಗಿಟ್ರೋ ಎಲ್ಲ ಕಡೆ ಫುಲ್ ಆಗ್ತಾ ಇದೆ ಅಂತೆ. ನಮ್ಮ ಹತ್ರ ಎಷ್ಟಿಷ್ಟಾಗುತ್ತೆ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗೋದು. ಇವತ್ತೊಂದು ಡೆಲ್ಲಿಯಲ್ಲಿ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ನಡೀತಾ ಇದೆ ಕೇಂದ್ರ ಸರ್ಕಾರ ಜೊತೆಗೆ, ನಮ್ಮ ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಜೊತೆಗೆ. ನೀವು ಗೂಗಲ್ ಯೂಟ್ಯೂಬಲ್ಲಿ ನೋಡಿರ್ಬೋದು. प्रधानमंत्री जी ने बोला 1 साल तक के हमको कैट का प्रॉब्लम है. 1000 टन गवर्नमेंट के पास में रखा है, जिसके सिक्योरिटी में अरबों रुपए सरकार को लग रहा है. यही सोना अगर हम ज्वेलर्स लोगों को देते हैं विथ गारंटी वारंटी, मतलब ऐसा नहीं कि दे करके दे दे, विथ ड्यू डिलिजेंस करके, तो 1 साल के अंदर सोना हमारे पास में रहेगा, हम यूज करेंगे. हम सरकार को सोना ही वापस देंगे. सोने के भाव 20,000 हो जाए, 2 लाख हो जाए, 4 लाख हो जाए, कुछ भी रहे, हम इंटरेस्ट भी देंगे. तो सरकार को एक तरफ रखने का खर्चा आ रहा है, हम पैसे रखने के भी पैसे दे रहे हैं, वापरने के पैसे दे रहे हैं. तो 1000 टन हम लोग वापरेंगे. 800 टन की डिमांड है. अच्छा ये इतना सिंपल सुझाव है. और भी ಏನು ಕೇಂದ್ರ ಸರ್ಕಾರ ಹತ್ರ 1,000 ಟನ್ ಬಂಗಾರ ಇದೆ. ಆ 1,000 ಟನ್ ಬಂಗಾರಕ್ಕೆ ಸೆಕ್ಯೂರಿಟಿಗಾಗಿ ಕೇಂದ್ರ ಸರ್ಕಾರ ಅರಬ್ಗಟ್ಟಲೆ, ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದೆ ಸೆಕ್ಯೂರಿಟಿಗಾಗಿ. ನಮ್ಮದು ಆ್ಯಕ್ಚುಲಿ ಡಿಮಾಂಡ್ ಇರೋದು 800 ಟನ್ ಇದೆ, ಇಂಡಿಯನ್ ಡಿಮಾಂಡು. 1 ವರ್ಷ ಮಟ್ಟಿಗೆ ಬಂಗಾರ ತಗೋಬಾರದು ಅಂತ ಹೇಳಿದ್ದಾರೆ. ಸೊ ಈ 1,000 ಟನ್ ಬಂಗಾರನ್ನ ನಮ್ಮ ಅಸೋಸಿಯೇಷನ್ಗೆ ವಿತ್ ಗ್ಯಾರಂಟಿ, ವಿತ್ ವಾರಂಟಿ, ವಿತ್ ಸೆಕ್ಯೂರಿಟಿ, ಅದಕ್ಕೆ ಏನದು ಲೀಗಲ್ ಇದೆ ಆ ಪ್ರಕಾರ ಅವರು ನಮ್ಮ ಅಸೋಸಿಯೇಷನ್ಗೆ ಕೇಂದ್ರ ಸರ್ಕಾರ ಕೊಡೋದು. ಈ 1 ವರ್ಷ ನಾವು ಆ ಬಂಗಾರ ನಾವು ಯೂಸ್ ಮಾಡೋದು. 1 ವರ್ಷದ ನಂತರ ಅದು ರೇಟ್ ಎಷ್ಟೇ ಆಗಲಿ, 2 ಲಕ್ಷ ಹೋಗುತ್ತಾ, 3 ಲಕ್ಷ ಹೋಗುತ್ತಾ, 4 ಲಕ್ಷ ಹೋಗುತ್ತಾ, ಅಷ್ಟೇ ಗೋಲ್ಡನ್ನು ನಾವು ಕೇಂದ್ರ ಸರ್ಕಾರಕ್ಕೆ 1 ವರ್ಷದ ನಂತರ ನಮ್ಮ ಅಸೋಸಿಯೇಷನ್ ವತಿಯಿಂದ ವಾಪಸ್ ಕೊಡೋದು. ವಿತ್ ಇಂಟ್ರೆಸ್ಟ್, ಬಡ್ಡಿ ಸೇರಿಸಿ ಅವರು ವಾಪಸ್ ಕೊಡೋದು. ಇದು ಒಂದು ಉತ್ತಮ ಪ್ರಸ್ತಾಪ ನಮ್ಮ ಸಂಘದ ವತಿಯಿಂದ ಇಟ್ಟಿದ್ದಾರೆ, ಅಸೋಸಿಯೇಷನ್ನಿಂದ. ಈ ಪ್ರಸ್ತಾಪ ಏನು ಡಿಸ್ಕಷನ್ ಆಗ್ತಾ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಇದು ಆಗ್ಬಿಟ್ರಂತೂ ಬಹಳ ಒಳ್ಳೆಯದು. ಆಟೋಮೆಟಿಕ್ ಆಗಿ ನಮ್ಮ ಇಂಡಿಯನ್ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ, ಭಾರತ ರೂಪಾಯಿ ಸ್ಟ್ರಾಂಗ್ ಆಗುತ್ತೆ, ಭಾರತ ನಿಜವಾಗ್ಲೂ ಮತ್ತು ವಿಶ್ವಗುರು ಆಗುತ್ತೆ. ಇದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ನಾವು ಪ್ರಯತ್ನ ಮಾಡಬೇಕು. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶುಭ ದಿನ.